ಟ್ರಿಪ್ ಹೋಗ್ಬಿಟ್ಲೇನ ಏನಾಕತಿ ಒಂದು ಲೋಡ್ ಹೋಗ್ತೀರಿ ನೀವು ಏನು ಮರೆ ಮನ್ಯಾರ ಗಾಡಿ ನೋಡೇನಿ ಟೈರ್ ಸವ್ಯಾಂಗ್ ಅಂತತಿ ಅಂತೀರಿ. ಟೈರ್ ಸವಿಬಾರ್ದು ಅಂತಂದ್ರೆ 9,500 10,000 ಕಿಲೋಮೀಟರ್. ಅವಾಗ ಇವು ಡಿಸ್ಕ್ ಇಲ್ಲೇ ಇರ್ತಾವೆ. ಟೈರ್ ಉಲ್ಟಾಪಟ್ಟಿ ಮಾಡ್ಬೇಕು ಅಂದ್ರೆ ಟೈರ್ ಸೋಂಕಳಿ ಬರೋಂಗಿಲ್ಲ. ಆದ್ರೆ ಯಾವಾಗ ಬೇಕಾದಂಗೆ ಮಾಡೋಂಗಿಲ್ಲ. 9,500 10,000 ಕಿಲೋಮೀಟರ್ದಾಗ ಮಾಡ್ಬೇಕು. ನೆಕ್ಸ್ಟ್ ಒಂದು ಸೌಕಾರ ಅದಾರ ನೋಡ್ರಿ ಏನಾದ್ರು ವೆಲ್ಡಿಂಗ್ ಬಗ್ಗೆ ಮಾಡಿಸ್ಬೇಕಂದ್ರೆ ಎಲ್ಲ ನೀನೇ ಮಾಡುವ ಮರ ಹೋಲಿ ಇಲ್ಲೇ ಇಶ್ಯೂ ಬರ್ತದೆ. ಇಶ್ಯೂ ಕಟೌಟ್ ಆಫ್ ಮಾಡಿ ಅದು ಬ್ಯಾಟ್ರಿ ಕಟೌಟ್ ಪ್ಲಸ್ ಮೈನಸ್ ಆಫ್ ತೆಗಿಬೇಕು. ಆಮೇಲೆ ವೆಲ್ಡಿಂಗ್ ಮಾಡಿಸ್ಬೇಕು. ಏನಾದ್ರು ವೆಲ್ಡಿಂಗ್ ನೀವು ಎರಡೇ ಕಟೌಟ್ ತೆಗಿಬೇಕು. ರೈಟ್ ಸೈಡ್ಗೆ ಏನಾಗ ವಾರಂಟಿಗೆ ಏನು ಕೊಡಂಗಿಲ್ಲ. ವಾರಂಟಿಗೆ ಕೊಡ್ಬೇಕಂದ್ರೆ ಇವ್ನ ತೆಗಿಬೇಕು, ಕಟೌಟ್ ಆಫ್ ಮಾಡ್ಬೇಕು, ಪ್ಲಸ್ ಮೈನಸ್ ವೈರ್ ತೆಗೆದಿಟ್ಟು ಗಾಡಿಗೆ ಏನು ಮಾಡಿದ್ರು ನಡೀತೈತೆ ವಾರಂಟಿ ಅಂತಿರೋಲ್ರಿ ಅಲ್ಲೇ ಹೇಳಿ ಅವ್ನ ಮಾಡಿಂದ ವೆಲ್ಡಿಂಗ್ ಮಾಡಿಸ್ಬೇಕು. ಏನಾರ ಅವ್ರ ಆಫ್ ಮಾಡಿ ನೀವು ವೆಲ್ಡಿಂಗ್ ಮಾಡಿಸಿ ಅಂದ್ರೆ ವಾರಂಟಿಯಾಗ ಸಿಗಂಗಿಲ್ಲ ನಿಮಗೆ. ಅದನ್ನು ತೆಗಿಬೇಕು, ಅವನು ತೆಗಿಬೇಕು. ಏನಾರ ನೀವು ಅಲ್ಲಿ ಆಫ್ ಮಾಡಿ ವೆಲ್ಡಿಂಗ್ ಇಡಿಸಿದ್ರಿ ಅಂದ್ರೆ ಇಲ್ಲಿ ಕಲೆಕ್ಷನ್ ಇರ್ತೈತಿ. ಇದೇನಾರ ಸ್ವಲ್ಪ ಇದು ಆಗ್ತಂದ್ರೆ ನಾವೊಂದು ಕೇಳ್ದೆ ನೋಡ, ಈಗ ರೀಜನರೇಷನ್ ಏನ್ರ ಬಟನ್ ಹಾಕ್ಬೇಕು ಅದೊಂದು ಹೇಳ್ಬಿಡಿ ಸಾಕು. ಏ ತಡ್ಲೆ ಮಗನ ಇನ್ಫಾರ್ಮೇಶನ್ ಗಾಡಿ ಮಾಲಕಿ ಕೇಳ್ರಿ. ಮಗನ ಲೈಲ್ಯಾಂಡ್ ಹೊಸ್ತಾ ಮಾಡತ್ತಿಲ್ಲ ಮಗನ, ಪೂರ್ತಿ ತಿಳ್ಕೊಂಡ್ ಮಾಡ ಅದ್ರ ಬಗ್ಗೆ ಈ ಗಾಡ್ಯಾರ ಯಾರ ಏನಾರ ನೀವು ಲೈನ್ ಮ್ಯಾಗ ಒಂದ್ ಕೂಲೆಂಟ್ ನೆಕ್ಸ್ಟ್ ಫ್ರೆಂಡ್ ಅದು ಇರ್ತಾರಪ್ಪ ನಿನಗ. ಏನಂದ್ರ ಲೋಡ್ನ್ಯಾಗ ನೀವು ಒಬ್ಬನ ಇರ್ತಿ, ಅವಾಗ ಯಾರು ಫ್ರೆಂಡ್ ಇರಂಗಿಲ್ಲ. ಈಗ ಒಬ್ಬರು ಹಚ್ಚಿರ್ತಾರ, ಈಗ ಅಂದ್ರೆ 4 ಮಂದಿ ಕುಡಿರ್ತಾರ ಅಂತ ಕಾಮಿಡಿಯಾಗ ಏನ್ ಮಾಡ್ತಾರ ಅವ್ರ, ಏ ದೋಸ್ತ ಈಗ ಯಾವ್ದ್ಲಿ ಬಟನ್ ಅಂತಂದು ಹೊಡೆದು ಬಿಡ್ತಾರ. ನಿಮ್ದು ಯಾವಾಗಲೂ ಗಾಡಿ ಇಗ್ನಿಷನ್ ಚಾವಿ ಇರ್ತೈತಿ, ಆನ್ ಇರ್ತೈತಿ. ಆನ್ ಇದ್ದಾಗ ಯಾವ್ದಾರ ಒಂದು ಬಟನ್ ಹೊಡೆದ್ರಂದ್ರೆ ನೀವು ಎಲ್ಲಿ ಲೋಡ್ ಮುಂಜಾನೆ ಹೋಗ್ಬೇಕು ಅಲ್ಲಿ ಹೋಗಂಗಿಲ್ಲ, ಅಲ್ಲೇ ಲೋಡ್ ಇರ್ದ ನಿಂದ. ಅದ್ರ ಸಂಬಂಧ ಏನ್ ಮಾಡ್ಬೇಕ, ನಿಂದ ಹಾಟಿಂಗ್ ಇದ್ದಾಗ ಮನ್ಯಾಗ ಗಾಡಿ ನಿಲ್ಲಿಸಿದಾಗ ಹುಡುಗರದು ಫ್ರೆಂಡ್ ಅದು ಹಾಕಿರ್ತಾರ, ನಮ್ಮ ಮನ್ಯಾಗ ಮಕ್ಳು ಮರಿ ಇರ್ತಾವ, ಅವು ಚಾವಿ ಆನ್ ಮಾಡಿದ್ವು ಬಟನ್ ಹೊಟ್ಟಾವ. ಅವು ರೀಜನರೇಷನ್ ಬಟನಿಗೆ ಬಿಟ್ಟಂದ್ರೆ ಗಾಡಿ ಮಟ್ಟ ಒಬ್ಬರು ಮೆಕ್ಯಾನಿಕ್ ಬರ್ಬೇಕು, ಒಂದು ಟ್ಯಾಬ್ ತೊಗೊಂಬರ್ಬೇಕು. ಟ್ಯಾಬ್ ಮಿತಾವ್ ಇರಂಗಿಲ್ಲ, ನೀವು ಹೇಳಿ ಟೈಮ್ ಬರಂಗಿಲ್ಲ. ಹೊರಗೊಂಡು ವರ್ಕ್ಶಾಪಿಗೆ ಕೊಟ್ಟಿರ್ತೇವೆ ನಾವು. ವರ್ಕ್ಶಾಪಿಗೊಂಡು ಲೈನ್ ಮ್ಯಾಗೊಂಡು ಕೊಟ್ಟಿರ್ತೇವೆ. ಯಾವ್ದಾರ ಒಂದು ಲೈನ್ ಹೋದ್ರಂದ್ರೆ ನೀವು ಕಂಪ್ನಿ ಸುಳ್ಳಪಳ ಬೈಕೊಂಡೆ ನಿಂತಿರ್ತೀರಿ. ಯಾಕಂದ್ರೆ ನಿಮ್ಮ ಗಾಡಿ ಅಷ್ಟೇ ಇರಂಗಿಲ್ಲ, ಕೋಟಿಗಟ್ಟಲೆ ಗಾಡಿ ಇರ್ತಾವೆ. ಅದ್ರ ಸಂಬಂಧ ನಿಮ್ಮ ಗಾರ್ಡನಿಂದ ಪ್ರಾಬ್ಲಮ್ ಆಗ್ಬಾರ್ದು. ನಮ್ದು ಕರೆಕ್ಟ್ ಲೋಡ್ ಮನೆಗೆ ಹೋಗ್ಬೇಕಂದ್ರೆ ಇಲ್ಲೇ ಕಟೌಟ್ ಆಫ್ ಮಾಡಿ ಇಟ್ಬಿಡ್ಬೇಕು. ಯಾವ ಫ್ರೆಂಡು ಹೊಡೆಯಂಗಿಲ್ಲ, ಯಾರು ಹೊಡೆಯಂಗಿಲ್ಲ. ಹಾಟಿಂಗ್ ಇದ್ದಾಗ ಲೈನ್ಯಾಗ ಅನ್ಕ ನೀವು ಒಬ್ಬರೇ ಹಾಲ್ಟಿಂಗ್ ಆಫ್ ಮಾಡಿದ್ರೆ ನಾವು ಚಾರ್ಜಿಂಗ್ ಅದು ಇದು ಬರಂಗಿಲ್ಲ, ಏನಿಲ್ಲ ಏನು ಬರಂಗಿಲ್ಲ. ನೀನ್ ಕೆಲಸ ಇದ್ದಾಗ ಯೂಸ್ ಮಾಡ್ಕೋ, ಆನ್ ಇಟ್ಕೊಂಡು ಮಾಡ್ಕೊಂಡೆ ಗಾಡಿನ ಸ್ಟಾರ್ಟ್ ಆಗಲ್ಲ. ನಿಮ್ಮ ಮಕ್ಕೊಂಡು ಟೈಮ್ನಾಗ ಬಂದ್ ಮಾಡ್ಕೊಂಡು ಇದು ಮಾಡ್ಕೊ. ಇದು ಅಣ್ಣ ಏರ್ಟ್ ಹಾಕಿ ನೀವು ನಮ್ಗೆ ಏಟ್ ಹಾಕಿ ನೆಕ್ಸ್ಟ್ ಜಾಯಿಂಟ್ ಪ್ರಾಪ್ಲರ್ ಶಾಪ್ ಜಾಯಿಂಟ್ ಅಂತೀವಿ. ಅದನ್ನ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ನಟ್ಟು ಬೋಟು ಚೆಕ್ ಮಾಡ್ಕೊಂತೀವಿ. ನೆಕ್ಸ್ಟ್ ಬರೀ ತಿಂಗಳದಾಗ 2 ಸರಿ ಎಕ್ಸೆಲ್ ಪ್ಯಾಕಿಂಗ್ ಚೆಕ್ ಮಾಡ್ತೀವಿ. ಸರಿ ಅಣ್ಣ, ಹೌಸಿಂಗ್ ಆಯಿಲ್ ಚೆಕ್ ಮಾಡ್ತೀವಿ. ಸರಿ ಅಣ್ಣ. ಏ ಹೌಸಿಂಗ್ ಆಯಿಲ್ ಸಾಹೇಬ್ರ ನೀವು ಚೆಕ್ ಮಾಡಿರಲ್ಲ? ಚೆಕ್ ಮಾಡಿಲ್ಲ, ಮಾಡಿರ್ತೀವಿ. ನೀವು ಮಾಡ್ತೀವಿ. ಈಗ ನೀವು ಮಾಡಿರಲ್ಲ ಅಂದ್ರೆ ಮನೆಗೆ ಅಂದ್ರೆ ಒಮ್ಮೆ ಎಲ್ಲ ಮಾಡ್ತೀವಿ. ನಿಮ್ಗೆ ಏನಾರ ಡೌಟ್ ಬಂದಾಗ 15 ದಿನಕ್ಕೆ ತಿಂಗಳಿಗೊಮ್ಮೆ ಇಲ್ಲ 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 ಹೊಸ ಡೀಸೆಲ್ ಟ್ಯಾಂಕ್ 20 ಲೀಟರ್ ಅಂತ ಕೊಟ್ಟಿರ್ತಾರೆ ಕಂಪ್ನಿಯಾಗ. ಅದು 20 ಲೀಟರ್ ಅಂದ್ರೆ ಕೊಟ್ಟಿರ್ತಾರ. ಇಲ್ಲಿ ನಾವೇನ್ ಮಾಡಿರ್ತೀವಿ, ಪಿಡಿಯಾಗಿ ಅದು ತೊಗೊಂಡಿರ್ತೀವಿ, ವಾಷಿಂಗ್ ಅದು ತೊಗೊಂಡಿರ್ತೀವಿ. 1-2 ಲೀಟರ್ ಕಡಿಮೆ ಆಗಿರ್ತಾವ. ಏನಾದ್ರಾಗ ಅವು BS3 ಗಾಡಿ ಹಿಂಗಿಲ್ವ, ಏನಾರ ಡೀಸೆಲ್ ಖಾಲಿ ಆತಂದ್ರೆ ಹೊಡಿ ನೋಡೋಣ ಅಂತಿದ್ರಿ. ಎಲ್ಲಾರು ನಿಂದಿರ್ತಿತ್ತು, ಅವ್ ನಿಂತಾಗ ಡೀಸೆಲ್ ತಂದು ಹಾಕಿ ಗಾಡಿ ಪಂಪ್ ಹೊಡೆದಕ್ಕೆ ಕೊಡೋದು, ನಾಜಲ್ ಡಿಲ್ಲ ಮಾಡಿ ಗಾಡಿ ಮೂವ್ಮೆಂಟ್ ಮಾಡ್ತಿದ್ರಿ. ಅವು ಓಕೆ ಕಿಟ್ಟಾರ. ಇದೇನ ಡೀಸೆಲ್ ಖಾಲಿ ಆತಂದ್ರೆ ಒಬ್ಬ ಎಲೆಕ್ಟ್ರಿಷಿಯನ್, ಒಬ್ಬ ಮೆಕ್ಯಾನಿಕ್ ಬರ್ಬೇಕು, ಟ್ಯಾಬ್ ತೊಗೊಂಡ್ಬರ್ಬೇಕು. ವೈರಸ್ ಬರಾಕ್ ನಿಂದಿರ್ತಾವ ಗಾಡಿ, ಅದಕ್ಕೆ ಇರ್ಲಾಕ್ ಮಾಡ್ಸಂಗಿಲ್ಲ. ಗಾಡಿ ಕಂಟಿನ್ಯೂ 20-30 ಲೀಟರ್ ಡೀಸೆಲ್ ಇರಬೇಕು. ಇದು ಎಡ್ಬ್ಲ್ಯೂ. ನೆಕ್ಸ್ಟ್ ಎಡ್ಬ್ಲ್ಯೂ ಅಂದ್ರೆ 22% ಇರ್ಬೇಕು. ಎಷ್ಟು ಲೀಟರ್ ಅಣ್ಣ ಇದು? ಎಷ್ಟು ಲೀಟರ್ ನಮ್ಗೆ? 22 ಲೀಟರ್. 20 ಲೀಟರ್ 24 ಅಂದ್ರೆ ಅಣ್ಣ ಅದಕ್ಕೆ ಇದು ಕಂಟಿನ್ಯೂ 22% ಇರ್ಬೇಕು. ಇದು ಟ್ಯಾಂಕ್ 24 ಇರದ. 22% ಇತ್ತಂದ್ರೆ 22% ಒಳಗಿತ್ತಂದ್ರೆ
ಪಿಕಪ್ ಎಷ್ಟು ಕಿಲೋಮೀಟರ್ ನಮಗಣ ಇದು ಬರ್ತೈತಿ ಇದು ರೇಂಜ್ ಫುಲ್ ಇದು 100 ಬರ್ತೈತಿ ಫುಲ್ ಮಾಡಿಸಿದ್ರೆ. ಹಂಗಲ್ಲಣ್ಣ ಈಗ ಫುಲ್ ಮಾಡ್ಕೊಂಡು 22 ಲೀಟರ್ ಹಾಕೊಂಡ್ವಿ ಅದು 100% ಬರುತ್ತೆ. 100% ಬರುತ್ತೆ ಅಣ್ಣ. ಎಷ್ಟು 90 ಕಿಲೋಮೀಟರ್ಗೆ 1% ಹೋಗುತ್ತೆ. 90 ಕಿಲೋಮೀಟರ್ 1% ಹೋಗುತ್ತೆ. ಅವಾಗ 22% ಇರ್ಬೇಕು ಎನಿ ಕಂಡೀಷನ್. ಅಂದ್ರೆ 900 ಆಮೇಲೆ 22% ಇರ್ಬೇಕು. 22 ಒಳಗಿತ್ತಂದ್ರೆ ಪಿಕಪ್ ಮೈಲೇಜ್ ಬರಂಗಿಲ್ಲ. ಮತ್ತೆ 400 ಬರ್ತಾವ. 400 ಬರೋಕಂದ್ರೆ 22% ಇರ್ಬೇಕು. ನೆಕ್ಸ್ಟ್ ಇದನ್ನ ಎಬರ್ಸ್ಬೇಕಂದ್ರೆ 15 ಇಳ್ಕೊಂಬ ರಾಡ್ ಐತಿ ಒಳಗೆ. ಅದನ್ನ ರಾಡ್ ಯಾವಾಗಲೂ ಪುಷ್ ಮಾಡಿ ಹೊರಗೆ ಜಲ್ಬೇಕು. ಇದನ್ನ ಒಳಗೆ ಪುಷ್ ಮಾಡ್ಬೇಕು. ಆಮೇಲೆ ಎಬರ್ಸ್ಬೇಕು ಇದನ್ನ 15ಕ್ಕೆ ಚೆಂದ. ಆ ಕಡೆ ಬರ್ರಿ, ಈ ಕಡೆ ಬರ್ಬೇಕು. ಗಾಡಿ ಡ್ರೈವರ್ ಅವ್ನು ಹುಡುಗ ಹಾಕ್ಯಂತ ಅಲ್ಲ ನಿನಗೆ ಹೇಳಂತ ಏನ ಇದಾವಣ್ಣ ಇವ ಇವು 2 ಡ್ಯಾಶ್ಬೋರ್ಡ್ 10 ಚಾವಿ ತೋರಿಸ್ಬೇಕು ನಿನಗೆ. 2 ಡ್ಯಾಶ್ಬೋರ್ಡ್, 2 ಇಗ್ನಿಷನ್, 2 ಡೀಸೆಲ್ ಫಿಲ್ಟರ್, 2 ಡೋರ್, 2 ಎಡ್ ಬ್ಲೂ, 10 ಚಾವಿ ಅದಾವ. ಒಂದ್ ಸಟ್ ಮನ್ಯಾಗ ಇಡು, ಒಂದ್ ಸಟ್ ನಿನ್ ಕಡೆ ಇಟ್ಕೊ. ಸರಿ ಅಣ್ಣ. ಆದರೆ ಅದನ್ನ ಹೇಳ್ತಾ ಇರ್ತಾವ ಈಗ ಅವ್ರು. ಇಲ್ಲಿ ಬಾಯಿ 504 ಕಿಲೋಮೀಟರ್ ಆಗೈತಿ. 504 ಕಿಲೋಮೀಟರ್ ಆಗೈತಿ. ಹೊಸರಿಂತ್ರ ಬಂದದ್ ಗಾಡಿ. ಏರ್ 8.6 ಐತಿ. ಎಡ್ ಬ್ಲೂ ಇಲ್ಲಿ ಐತಿಲ್ಲ ಸ್ಟಾರ್. ಇದ್ ಮುಂದೆ ಸ್ಟಾರ್ ಐತಿ ನೋಡ. ಸ್ಟಾರ್ ಮುಂದೆ ಇರ್ಬೇಕ. ಈ ಕಡೆ ಸ್ಟಾರ್ ಮುಂದೆ ಐತಿ ಅಂದ್ರೆ 22-24%. ಈ ಸ್ಟಾರ್ ಈ ಕಡೆ ಐತಿ ಅಂದ್ರೆ ಎಡ್ ಬ್ಲೂ ಹಾಕ್ಬೇಕ. ಈಗ ಕರೆಕ್ಟ್ ಐತಿ 24. ನೀವು ಲೋಡ್ ಹೋಗುವಾಗ ಹಾಕೊಂಡು ಹೋಗಿ. ಈಗೇನ್ ಹಾಕೋದ್ ಬೇಡ. ಏರ್ ಎಷ್ಟು ಮಿನಿಮಮ್ ಎಷ್ಟು ಇಟ್ಕೋಬೇಕಣ್ಣ ನಾವು? ಏರ್ 7 ಬಾರ್ ಆಗಿಂದ ಮೂವ್ಮೆಂಟ್ ಮಾಡ. 8 ಇದ್ರೆ ನಡ್ಕೊಂಡು 8 ಇದ್ರೆ ಚಲೋ. ಯಾಕಂದ್ರೆ 7 ಬಾರ್ ಇತ್ತಂದ್ರ ಎಲ್ಲಾ ಕಡೆ ಏರ್ ಸಫಿಶಿಯಂಟ್ ಆಗಿರಂಗಿಲ್ಲ. ಅವಾಗ ಜಾಮ್ ಆಗಂತ ಲೈನರ್ ಅದು. ಅದಕ್ಕೆ 7 ಪಾಯಿಂಟ್ ಅಬೋವ್ ಆಗಿಂದ 8 ಪಾಯಿಂಟ್ ಹಚ್ಚಬೇಡ. 7 ಪಾಯಿಂಟ್ ಅಬೋವ್ ಆಗಿಂದ 7.6 7.5ಗೆ ಗಾಡಿ ಮೂವ್ಮೆಂಟ್ ಮಾಡಿ ನೈತಿದೆ. ಹೇಳ ನಿನ್ಗೆ ಏನ್ ಇದು ಅಣ್ಣ ಎಕ್ಸಸರೀಸ್ ಏನೇನು ನಮಗೆ ಏನು ಕೊಡ್ತೀರಿ ಇದ್ರ ಜೊತೆ? ಅದನ್ನು ಕೊಡ್ತಾನೆ ಹೇಳ್ತೀನಿ. ಎಲ್ಲ ಇದಾತ. ಇವೆರಡು ರೀಜನರೇಷನ್ ಬಟನ್. ಇವ್ನ ಎರಡು ಯಾವಾಗಲೂ ಮುಟ್ಟಬಾರ್ದು. ಚಾವಿ ಆನ್ ಮಾಡೀನಿ, ಮುಟ್ಟಬಾರ್ದು. ಇದನ್ನ ಏನಾರ ಈಗ ಜಸ್ಟ್ ಮುಟ್ಟಿದೆ ಅಂದ್ರೆ ಮತ್ತೆ ಟ್ಯಾಬ್ ಹಚ್ಬೇಕು ನಾವು. ಚಾವಿ ಆನ್ ಇದ್ದಾಗ ಗಾಡಿ ಸ್ವಲ್ಪ ಹೊಡೆದಾಗ ಅವ್ನ 2 ಬಟನ್ ಮುಟ್ಟಬಾರ್ದು. ಇದು ಪಾರ್ಕಿಂಗ್ ಇದೆ. ಇದು ಇಂಜನ್ ಕಂಟ್ರೋಲ್ ವಾಲ. ಇದು ರೀಜನರೇಷನ್ ಹೆಂಗಪ್ಪ ಇದೆ. ಇಲ್ಲಿ ಸ್ಟಾಪ್ ಸಿಗ್ನಲ್ ರೀಜನರೇಷನ್ ಇಲ್ಲಿ ಸ್ಟಾಪ್ ಸಿಗ್ನಲ್ ರೀಜನರೇಷನ್ ಬರ್ತೈತಿ. ಎಲ್ಲೇ ನೀನ್ ಎಲ್ಲಿರ್ತಿ ತಡಿ ಹೇಳ್ತೀನಿ. ಅದನ್ನು ಎಲ್ಲ ನೀನು ಕ್ಲಿಯರ್ ಆಗಿ ಕೇಳಿದ್ರು. ಈಗ ಗಬ್ಬರ್ ಇದು ಹುಬ್ಳಿ ಏನಂದ್ರ ಹುಬ್ಳಿ ಅಂದ್ರ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಇಟ್ಕೊಂಡು ಸರ್ಕಲ್ನಾಗ ಸ್ಟಾಪ್ ಸಿಗ್ನಲ್ ರೀಜನರೇಷನ್ ಬಂತ. ಅಲ್ಲಿ ಅನ್ಕ ನಿನಗೆ ಕೊಡಾಕ್ ಬರಂಗಿಲ್ಲ. ಹಿಂದ್ ಗಾಡಿಯರ್ ಇರ್ತಾರ, ಮುಂದೆ ಹಮ್ತಾರ, ಪೊಲೀಸರು ಇರ್ತಾರ. ಅವ್ರ ರೀಜನರೇಷನ್ ಕೊಡಾಕ್ ಬರಂಗಿಲ್ಲ. ಅವಾಗ ಏನ್ ಮಾಡ್ಬೇಕು ನೀನು? ಏನೋ ಮಾಡಾಕ್ ಬರಂಗಿಲ್ಲ. ಆಗ ನೆಕ್ಸ್ಟ್ ಈ ಬಟನ್ ಯೂಸ್ ಮಾಡ್ಕೋಬೇಕು. ಈ ಹೊಡಿಬಾರ್ದ, ಈ ಬಟನ್ ಯೂಸ್ ಮಾಡ್ಕೋಬೇಕು. ಕೊಡಾಕನಕ ಬರಂಗಿಲ್ಲ. ಟ್ರಾಫಿಕ್ ನ ಇದ್ದ ಹಿಂಗ್ ಹಾಕೋಬೇಕು. ಅದನ್ನ ಹಾಕೊಂಡ್ ಹೋಗ್ಬೇಕು. ಅದು ಸಿಕ್ಕಾಪಟ್ಟಲ್ಲ, ಒಂದ್ 5-6 ಕಿಲೋಮೀಟರ್ ಹಿಂಗ. ಅವಾಗ ಎಲ್ಲಿ ಬಂದಿ? ಗಬ್ಬೂರಿಗೆ ಬಂದಿ ನೀನು. ಗಬ್ಬೂರಿಗೆ ಬಂದಾಗ ಗಬ್ಬೂರ್ ದಾಟಿದಿ. ಅಲ್ಲೇ ಪೆಟ್ರೋಲ್ ಬಂಕ್ ಇರಬಾರ್ದು. ಜನ ಅವ್ರು 4-5 ಗಾಡಿ ಅದ. ಬಾ ನೀನ್ ಬೇಡ ತಿನ್ ಬಾ. ಇವ್ರಿಗೆ ಅವ್ರು ಸುಮ್ಮನೆ ಬೇಕಂತ ಅವ ತಲಿ ಹಡ್ತಾನ ಬೇಕಂತ ಬಾ. ಇಲ್ಲ ಅದು ಹೇಳೋದೈತಿ. ಗಾಡಿ ದರೋಬ್ರಿ ನಮ್ಮನ್ನ ಅಲ್ಲಿ ಮ್ಯಾಗ ಫೋನ್ ಹಚ್ಚಿ ಒಂದ್ ಬೇಜಾರ ಅಂದ್ರೆ ನಾವು ಗಾಡಿ ರೀಜನರೇಷನ್ ನಾವೊಂದ್ ಹೇಳ್ತೇನೆ ನೋಡ. ಇದನ್ನೊಂದಿಟ್ಟು ನಿಮ್ ಯಾರು ಲೇಬರ್ ಇದ್ರೆ ಕರೆಸಿ ಹೊರಿಸ್ಬೇಡ. ಯಾಕಂದ್ರೆ ಇದು ನಿಮ್ ಕೆಲಸ. ಇವತ್ತು ನಾವು ಹೊರಿಸ್ಕೊಳಲ್ಲ. ಯಾಕೆ ನಮಗೂ ಮನಸ್ಸು ಏನ್ ಲೈಲ್ಯಾಂಡ್ ನಾವ್ ಏನ್ ಕೊಟ್ಟನಪ್ಪ ಗಾಡಿ ಅನ್ಬೇಕು ನೋಡ. ಹಂಗ ಮಾಡ. ನಾವೇ ಎಲ್ಲ ಮಾಡೋದು. ನಾವು ಹೊರಿಸ್ತಾ ವರ್ಷವೀಗ ಇದನ್ನ ನೋಡ್ರಿ. ಟ್ರಾಫಿಕ್ ನಾಗ ಇದ್ದಾಗ ಹೊಡ್ಯಾಕ ಇದನ್ನ ಯೂಸ್ ಮಾಡ್ಕೊಂಡು ಹೊರ ಬರ್ರಿ. ಈಗ ಇದು ಬಂಕಾಪುರ ಚೌಕಿಗೆ ಅದು ಬಂದಿರಪ್ಪ. ಅವಾಗ 20 ಲೀಟರ್ 20-25 ಲೀಟರ್ ಡೀಸೆಲ್ ಇರಬೇಕು ಎನಿ ಕಂಡೀಷನ್. ಇದು ಎಡ್ ಬ್ಲೂ 22% ಇರ್ಬೇಕು. ಅದ್ರೊಳಗೆ ಏನಾರ ಇತ್ತು ಖಾಲಿ ಆತಂತ ಡೀಸೆಲ್ ರೀಜನರೇಷನ್ ಕೊಟ್ಟಾಗ ಎಲ್ಲ ನಾಕ್ಸು ಬರ್ತಾವ. ಆಮ್ಯಾಗ ಅಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್ ಒಬ್ಬ ಮೆಕ್ಯಾನಿಕ್ ಬರ್ಬೇಕು. ಆ ಸಂಬಂಧ ಮೊದ್ಲ ರೀಜನರೇಷನ್ ಕೊಡುವಾಗ ಎಡ್ ಬ್ಲೂ ಕರೆಕ್ಟ್ ಐತಲ್ಲ, ಡೀಸೆಲ್ ಕರೆಕ್ಟ್ ಐತಲ್ಲ ನೋಡ್ಕೋಬೇಕು. ನಿಮ್ ಗಾಡಿ ನಿಮ್ಗೆ ಗೊತ್ತಿರ್ತೈತಿ. ಇದು ಎಡ್ ಬ್ಲೂ ನೋಡ್ತೀರಾ, ಡೀಸೆಲ್ ಎಲ್ಲಿ ಹಾಕ್ಸಿರಿ ಎಷ್ಟು ಇರ್ತೈತಿ ಅನ್ನೋ ನಿಮ್ ಗಾಡಿ ನಿಮ್ಗೆ ಗೊತ್ತಿರ್ತದೆ. ಆ ಟೈಮ್ದಾಗ ಕೊಟ್ಟಪ್ಪ ಈ ಬಟನ್ ಮತ್ತೆ ತೆಗೆದು ಹಾಕಿದಿ ಕರೆಕ್ಟ್ ಇಟ್ಟು ಈಗ ಮಾಡಿದಿ. ಆಮ್ಯಾಗ ಇದನ್ನೊಂದು ಗಾಡಿ ನ್ಯೂಟ್ರಲ್ ಮಾಡ್ಬೇಕ, ಹ್ಯಾಂಡ್ ಬ್ರೇಕ್ ಹಾಕ್ಬೇಕ. ಆಮ್ಯಾಗ ಒಂದ್ 3 ಸೆಕೆಂಡ್ ಹಿಡಿಬೇಕು. ಒತ್ತಿ ಹಿಡಿಬೇಕು. ಇಂಜನ್ ವ್ಯಾಬ್ರೇಷನ್, ಇಂಜನ್ ಸೌಂಡ್ ಚೇಂಜ್ ಆಗ್ತದೆ. ಆಮ್ಯಾಗ ಅದ 40 ನಿಮಿಷ ಆದ್ರೂ ಆಗ್ಬೋದು, 1 ತಾಸು ಆದ್ರೂ ಆಗ್ಬೋದು. ಅದ ಟೈಮಿಂಗ್ ಇಲ್ಲ.
ಅವಾಗ ಅದು ಇಂಜನ್ ಸೇಮ್ ಟೈಮಿಂಗ್ ಸೇಮ್ ಸೌಂಡ್ ಬರ್ತದಲ್ಲ ಅವಾಗ ಕೈ ಬಿಟ್ಟು ಬಂದ್ರೆ ಅವಾಗ ಕೈ ಬಿಟ್ಟು ಹಾಕಿ ಮೂಮೆಂಟ್ ಮಾಡ್ಕೋರಿ. ಆತಣ ಇದು ಎಕ್ಸಸರೀಸ್ ಅಣ್ಣ ನಮ್ಗೆ ಈಗ ನೋಡ್ರಿ ಎರಡೇ ರಿಫ್ಲೆಕ್ಟರ್ ಕೊಡ್ತಾರೆ ಕಂಪ್ನಿ ಅಂದ್ರೆ ಎಲ್ಲ ಗಾಡಿ ಎರಡು ರಿಫ್ಲೆಕ್ಟರ್ ಇವು ಎರಡು ರಿಫ್ಲೆಕ್ಟರ್ ಸರಿ ಅಣ್ಣ. ಒಂದು ಫಸ್ಟ್ ಏಡ್ ಕಿಟ್ ಕೊಡ್ತಾರೆ ಎಲ್ಲ ಗಾಡಿಗೆ ಆ ಗಾಡಿಗೆ ಈ ಗಾಡಿಗೆ ಒಂದು ಲಿವರ್ ಹಿಲ್ ಪಾನ ಹಾಂ ಇವ 4 ಪಾನ ಕೊಡ್ತಾರೆ. ಅಣ್ಣ ದೊಡ್ಡ ಲಿವರ್ ಬರಲಿ ಬರಂಗಿಲ್ಲ ಇವ ಲಿವರ್ ಹಿಲ್ ಪಾನ ಎಲ್ಲ ಗಾಡಿಗೂ ಅಷ್ಟೇ ಇವನ 4 ಪಾನ ಕೊಡ್ತಾರೆ. ಒಂದು 10ರದ 18 ಅಂತ ಮತ್ತು ಒಂದು ಅಡ್ಜಸ್ಟ್ಮೆಂಟ್ ಒಂದು ಸ್ಕೂಟಾಗ ಇದು ಲಿಫ್ಟ್ ಎಬ್ಸೋದು. ಸರಿ ಅಣ್ಣ ಇದ್ರ ಇಷ್ಟ ಕೊಡ್ತಾರೆ ನಮ್ಗೆ ಆಯ್ತಾ. ಪೂಜೆ ದೊಡ್ಡ ಲಿವರ್ ಜಾಕ ನಾವು ತಗೊಳ್ಳೋದು ಏನು ಮಾಡೋಕ್ಕಾಗಲ್ಲ. ಸರಿ ಇದು ಜಾಸ್ತಿ ಬೇಜಾರಾಕಿಲ್ಲ ಇಲ್ಲ ವರ್ಷಕ್ಕೆ ಯಾಕಂದ್ರೆ ಧೂಳ ಮನೆ ಇಲ್ಲ ಅಣ್ಣ ನಾವು ಇವತ್ತು ದಿನ ಅಷ್ಟೇ ಇದು ಮಾಡೋದು ಪೂಜೆ ಸಂಬಂಧ ಮಾಡ್ಬೇಕು. ಯಾಕಣ್ಣ ಮೇನ್ ನಮ್ಗಿಲ್ಲ ಅನ್ಬೇಡ ಯಾಕೆ ಏನ್ರ ಅಂದ್ರೆ ನಿಮ್ಗೆ ಬೇಜಾರಾಕೈತಿ ನೋಡಲ್ಲ ಎಲ್ಲೇ ನೀರು ಧೂಳ